ಸೆಂಚುರಿ. ಬೇಗ ಬನ್ನಿ. 80ನೇ ವಯಸ್ಸಿನಿಂದ 100 ವರ್ಷದವರೆಗಿರ್ತಕ್ಕಂಥವರು. ಓಕೆ, ಒಂದು ನಿಮಿಷ ಹಾಗೆ ನಿಂತ್ಕೊಳ್ಳಿ. ಹಾಗೆ ನಿಂತ್ಕೊಂಡು మీరు 80ರಿಂದ 100 ವರ್ಷ ಇರ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಸ್ಥಾನ ನಿಂತ್ಕೊಳ್ಳಿ. ಹಾಗೆ ನಿಂತ್ಕೊಳ್ಳಿ. ಅಲ್ಲೇ ಇರಿ ಅಜ್ಜಿ, ಅಲ್ಲೇ ಇರಿ. ನಿಮ್ಮ ಹತ್ರನೇ ಬರ್ತದೆ ಉಡುಗೊರೆ. ಅಲ್ಲೇ ನಿಂತ್ಕೊಳ್ಳಿ, ಹಾಗೆ ನಿಂತ್ಕೊಳ್ಳಿ. ಓಕೆ, ಬೇಗ. ಎಲ್ಲರಿಗೂ ಉಡುಗೊರೆ ಇದೆ, ಹಾಗಾಗಿ ದಯವಿಟ್ಟು ಸಹಕರಿಸಿರಿ. ನಾನು ಹೇಳಿರ್ತಕ್ಕಂಥ ವಯಸ್ಸು 80ರಿಂದ 100 ವರ್ಷದವರು ಮಾತ್ರ ಎದ್ದು ನಿಂತ್ಕೊಳ್ಳಿ. 16 ವರ್ಷದವರು ಎದ್ದು ನಿಂತ್ಕೊಬೇಡಿ, ದಯವಿಟ್ಟು ಕುಳಿತುಕೊಳ್ಳಿ. 80ರಿಂದ 100 ವರ್ಷ ಇರ್ತಕ್ಕಂಥವ್ರು ಮಾತ್ರ ದಯವಿಟ್ಟು ಎದ್ದು ನಿಂತ್ಕೊಳ್ಳಿ. ಎಲ್ರಿಗೂ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆಯಾ? ಸರಿ, ಸ್ವಲ್ಪ ಬದಲಾವಣೆ. ನೀವಿರಂಥ ಸ್ಥಳಕ್ಕೆ ಸ್ಯಾರಿ ಬರ್ತದೆ, ಎಲ್ಲರಿಗೂ ಬಹುಮಾನ ಇದೆ, ಎಲ್ಲರಿಗೂ ಉಡುಗೊರೆ ಇದೆ. ಹಾಗಾಗಿ ಸಮಾಧಾನದಿಂದ ತೆಗೆದುಕೊಳ್ಳಿ. ನೀವಿರುವ ಸ್ಥಳಕ್ಕೆ ಬರ್ತಾ ಇದೆ ಉಡುಗೊರೆ, ಹಾಗಾಗಿ ಸಮಾಧಾನವಾಗಿ ನೀವಿರ್ತಕ್ಕಂಥ ಸ್ಥಳಗಳಲ್ಲೇ ಕುಳಿತುಕೊಳ್ಳಿ. ತಗೊಂಡವರು ನಾವು ಯಾರು ಕೂಡ ಎದ್ದೇಳಬಾರ್ದು. ದಯವಿಟ್ಟು ನೀವಿರೋಂಥ ಜಾಗದಲ್ಲಿ ಕೂತ್ಕೊಂಡ್ರೆ ಮಾತ್ರ ಕೊಡೋದು. నించుకొండిరోరు ಯಾರಿಗೂ ಕೊಡಲ್ಲ. నిల్చుకునే వాళ్ళకి ఇచ్చలేదు. దయచేసి కూర్చోండి. ఇప్పచ్చుకున్న తర్వాత మీరు ఎక్కడుంటారో అక్కడే కూర్చోవాలి, లేయొద్దు. ಅಜ್ಜಿ ಕುಳಿತುಕೊಳ್ಳಿ, ನಿಮ್ಮ ಹತ್ರ ಬರ್ತದೆ ಸೀರೆ. ಕಷ್ಟಪಟ್ಟು ನಿಂತ್ಕೊಂಡಿದ್ದೀರಾ, ಕೂತ್ಕೊಳ್ಳಿ. ಅಲ್ಲೇ ಕೂತ್ಕೊಳ್ಳಿ ಅಜ್ಜಿ, ನಿಮ್ಮ ಹತ್ರನೇ ಬರ್ತದೆ ಸೀರೆ. ತೆಗೆದುಕೊಂಡಿರ್ತಕ್ಕಂಥವ್ರು ಸಮಾಧಾನವಾಗಿ ಇರುವ ಜಾಗದಲ್ಲೇ ಕುಳಿತುಕೊಳ್ಳಿ. ಊಟದ ವ್ಯವಸ್ಥೆ ಇದೆ, ಪ್ರತಿಯೊಬ್ಬರು ಹೊಟ್ಟೆ ತುಂಬ ಊಟ ಮಾಡಿ ಹೋಗಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡಿಕೊಳ್ತೇವೆ. ಹಾಗೆ ಕುಳಿತುಕೊಳ್ಳಿ, ನಿಮ್ಮ ಜಾಗಕ್ಕೆ ಬರ್ತದೆ ಸೀರೆ. ತೆಗೆದುಕೊಂಡಿರ್ತಕ್ಕಂಥವರು ಸಮಾಧಾನವಾಗಿ ಕುಳಿತುಕೊಳ್ಳಿ. ಪ್ರತಿಯೊಬ್ಬರಿಗೂ ಸೀರೆ ಇದೆ, ಹಾಗಾಗಿ ಗಲಿಬಿಲಿ ಆಗಬೇಡಿ. ನೀವಿರತಕ್ಕಂಥ ಸ್ಥಳಕ್ಕೆ ಸ್ಯಾರಿ ಬರುವಂಥದ್ದಾಗಿದೆ. ಒಂದು ಮಾತ್ರ, ಒಬ್ಬರಿಗೆ ಒಂದು, ಒಬ್ಬರಿಗೆ ಎರಡಿಲ್ಲ, ಒಬ್ಬರಿಗೆ ಒಂದು. ದಯವಿಟ್ಟು ಸಹಕರಿಸಿ.
ಮುಂದ್ಗಡೆ ಸೀರೆ ತಗೊಂಡಿರ್ತಕ್ಕಂಥ ಸಮಾಧಾನ ಕುಳಿತುಕೊಳ್ಳಿ. ಹಿಂದ್ಗಡೆ ರೇಷ್ಮೆ ಸೀರೆ ಕೊಡ್ತಾ ಇದ್ದಾರೆ ಅನ್ನೋ ತರ ನೋಡ್ತಾ ಇದ್ದಾರೆ ಮುಂದ್ಗಡೆ. ಹೌದೌದು. ಪ್ರತಿಯೊಬ್ಬರಿಗೂ ಸೀರೆ ಇದೆ, ಗಲಿಬಿಲಿಗೆ ಒಳಗಾಗ್ಬೇಡಿ. ನೀವಿರ್ತಕ್ಕಂಥ ಸ್ಥಳಕ್ಕೇನೆ ಸೀರೆ ಬರ್ತಾ ಇದೆ. ಚೆಕ್. ಯಾರೋ ಗಂಡಸರು ಕೈ ಚಾಚ್ತಾ ಇದ್ದಾರೆ, ಗಂಡಸರಿಗಿಲ್ಲ, ಹೆಂಗಸರಿಗೆ ಮಾತ್ರ ಸೀರೆ. ದಯವಿಟ್ಟು ಸಹಕರಿಸಿ. ತಗೊಳ್ಳಿ ಸಿಸ್ಟರ್, ತಗೊಳ್ಳಿ, ಇಲ್ಲ ಅನ್ಬಾರ್ದು. ಪಾಲಿಗೆ ಬಂದಿದ್ದು ಪಂಚಾಮೃತ, ತಗೊಳ್ಳಿ, ದೇವ್ರಿಗೆ ಸ್ತೋತ್ರ. ತಗೊಳ್ಳಿ ಸಿಸ್ಟರ್, ಒಬ್ಬರಿಗೆ ಒಂದು. ಬಂದಿರುವಂಥವ್ರಿಗೆ ಮಾತ್ರ ಸೀರೆ. ನಮ್ಮ ಅಕ್ಕ ಮನೆಯಲ್ಲಿದ್ದಾರೆ, ಅವ್ರಿಗೋಗಿ ಕೊಡ್ತೀನಿ ಅಂಥವ್ರಿಗೆ ಅವಕಾಶ ಇಲ್ಲ. ಬಂದಿರುವಂಥವ್ರಿಗೆ ಮಾತ್ರ ಸೀರೆ. ಗಂಡಸರು ದಯವಿಟ್ಟು ಸಹಕರಿಸ್ರಿ. ಕೆಲವರು ಗಂಡಸರು ಹೋಗ್ಬಿಡ್ತಾ ಇದಾರೆ, ನಮ್ಗೇನು ಕೊಡ್ತಾ ಇಲ್ಲ ಅಂತ. ಒಳ್ಳೆ ಊಟ ಇದೆ ಸರ್, ದಯವಿಟ್ಟು ಊಟ ಮಾಡ್ಕೊಂಡೋಗಿ. ಪ್ರತಿಯೊಬ್ಬರಿಗೂ ಸೀರೆ ಇದೆ. ಸೀರೆಗಳ ವಿತರಿಸುವ ಕೊನೆಯ ಹಂತದಲ್ಲಿದ್ದೇವೆ. 1-2 ನಿಮಿಷದಲ್ಲಿ ಈ ವಿತರಣೆ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ತದನಂತರ ಕೊನೆಯ ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಮಾಡೋಣ. ಸಿಸ್ಟರ್ಸ್ ಕೆಳಗೆ ಎದ್ದೋಗ್ತಾ ಇದ್ರೆ ಕೂತ್ಕೊಳ್ಳಿ, ಹಾಗೆ ಅಲ್ಲೇ ಕೂತ್ಕೊಳ್ಳಿ, ಯಾರು ಎದ್ದೋಗ್ಬೇಡ್ರಿ. ನೀವು ಇರ್ತಕ್ಕಂಥ ಸ್ಥಳದಲ್ಲೇ ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. 2 ನಿಮಿಷ ಕೂತ್ಕೊಳ್ಳಿ, ಆಗೋಯ್ತು. ಕೊನೆಯ ಪ್ರಾರ್ಥನೆವರೆಗೂ ದಯವಿಟ್ಟು ಯಾರು ಹೋಗ್ಬೇಡ್ರಿ, ಕೂತ್ಕೊಳ್ಳಿ. ಇರುವ ಜಾಗದಲ್ಲೇ ಕೂತ್ಕೊಳ್ಳಿ, 1 ನಿಮಿಷ ಕೂತ್ಕೊಳ್ಳಿ, ದಯವಿಟ್ಟು ಸಹಕರಿಸ್ರಿ. ಕೊನೆಯ ಸಂದರ್ಭದಲ್ಲಿ ಗಲಿಬಿಲಿ ಪಡಿಸಬೇಡ್ರಿ, ದಯವಿಟ್ಟು ಕೂತ್ಕೊಳ್ಳಿ. 1 ನಿಮಿಷದಲ್ಲಿ ಮುಕ್ತಾಯವಾಗ್ತದೆ. 1 ನಿಮಿಷ, 2 ನಿಮಿಷ. ಒಂದು ವೇಳೆ ನೀವು ಹೋಗ್ಲೇಬೇಕಂತ ಹೇಳಿದ್ರೆ ನಾನು ಕೊಟ್ಬಿಟ್ಟು ಹೋಗಿ ಸೀರೆ, ನಾನು ತಗೊಂಡು ಹೋಗ್ಬಿಡ್ತೀನಿ. ದಯವಿಟ್ಟು ಕೂತ್ಕೊಳ್ಳಿ, ಆಸೀನರಾಗಿ ದಯವಿಟ್ಟು ಕೂತ್ಕೊಳ್ಳಿ, ಆಗೋಯ್ತು. 1 ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಹೋಗ್ಲೇಬೇಕಂತ ಹೇಳಿದ್ರೆ ನೀವು ಸೀರೆ ಕೊಟ್ಬಿಟ್ಟು ಹೋಗಿ, ನನಗೆ ನಾನು ತಗೊಂಡು ಹೋಗ್ಬಿಡ್ತೀನಿ ನಮ್ಮ ಮಿಸ್ಸಸ್ಗೆ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಇರುವಂಥ ಜಾಗ ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚೋಣ. ಕೊನೆಯದಾಗಿ ಪ್ರಾರ್ಥನೆ ಮಾಡೋದಕ್ಕೆ ಮುಂಚೆ ಒಂದು ಪ್ರಕಟಣೆ. ಪ್ರಾರ್ಥನೆ ಮುಗಿದ ನಂತರ ಪ್ರತಿಯೊಬ್ಬರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಲಾಗಿದೆ. ಸೊ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಸಹಕರಿಸಿರಿ. ಓಕೆ. ಊಟ ಮಾಡಿದ ನಂತರ ನೀವು ತಿಂದಂಥ ಪ್ಲೇಟನ್ನು ಆ ಮೂಲ ಡ್ರಮ್ ಇಟ್ಟಿದ್ದೀವಿ, ಆ ಡ್ರಮ್ ಒಳಗಡೆ ಹಾಕಿ ನೀವು ಹೋಗ್ಬೇಕೆಂಬುದಾಗಿ ಮನವಿ ಮಾಡ್ಕೊಳ್ತೇವೆ. ದಯವಿಟ್ಟು ಊಟ ಮಾಡಿದ ತಟ್ಟೆಗಳನ್ನು ಎಲ್ಲಂದ್ರಲ್ಲಿ ಬಿಸಾಕಬೇಡಿ, ತುಂಬ ಕಷ್ಟ ಆಗ್ತದೆ ಕ್ಲೀನ್ ಮಾಡಲಿಕ್ಕೆ. ಅಲ್ಲಿ ಡ್ರಮ್ ಇಟ್ಟಿದ್ದೀವಿ, ಆ ಡ್ರಮ್ಮಲ್ಲೇ ಹಾಕ್ಬಿಟ್ಟು ಪಕ್ಕದಲ್ಲಿ ಕೈ ತೊಳ್ಕೊಂಡು ಹೋಗ್ಬೇಕೆಂಬುದಾಗಿ ಮನವಿ ಮಾಡ್ಕೊಳ್ತೇವೆ. ಕೊನೆಯದಾಗಿ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಜಾನ್ ಲಕ್ಷ್ಮಣ್ ಪಾಸ್ಟ್ ಅವರು ಮುಂದೆ ಬಂದು ಕೊನೆಯ ಪ್ರಾರ್ಥನೆಯನ್ನು ಮಾಡ್ತಾರೆ.
ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಇದುವರೆಗೂ ನಾವು ಯೇಸು ಕ್ರಿಸ್ತನ ಕುರಿತಾದ ಸುಂದರವಾದ ವಾರ್ತೆಗಳನ್ನು ಕೇಳಿದ್ದೇವೆ, ವಾಕ್ಯಗಳನ್ನು ಕೇಳಿದ್ದೇವೆ. ಆ ವಾಕ್ಯಗಳ ಮೂಲಕ ನಾವು ತಿಳಿದುಕೊಳ್ಳಬೇಕಾದದ್ದು, ನಾವು ನಡೆಯಬೇಕಾದದ್ದು, ನಾವು ಇರಬೇಕಾದ ರೀತಿ ಎಲ್ಲವನ್ನ ದೇವರು ತಿಳಿಸಿಕೊಟ್ಟಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರೇ, ಭೂಲೋಕದ ರಕ್ಷಣೆಗಾಗಿ ಪರಲೋಕದಿಂದ ನಿನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟು ಲೋಕಕ್ಕೆ ರಕ್ಷಣೆ ತಂದಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ. ನಿನ್ನ ಜನನದ ಮೂಲಕ ಲೋಕದಲ್ಲಿ ರಕ್ಷಣೆ ಸ್ವಾಮಿ. ಯಾಕಂದರೆ ನೀನು ಜನಿಸಿದಾಗ ಪರಲೋಕದಲ್ಲಿ ದೇವದೂತರು ಹಾಡುವುದನ್ನು ನೋಡ್ತೀವಿ. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರ ಒಳಗೆ ಸಮಾಧಾನ ಎಂಬುದಾಗಿ ನೀನು ಬಂದಿದ್ದು ಮನುಷ್ಯರೊಳಗೆ, ಮನುಷ್ಯರ ಜಾತಿಯಲ್ಲಿ ಸಮಾಧಾನವನ್ನ, ನೆಮ್ಮದಿಯನ್ನ, ರಕ್ಷಣೆಯನ್ನ ಅನುಗ್ರಹಿಸಿಕೊಡ್ಲಿಕ್ಕಾಗಿ ರಕ್ಷಣೆಯ ವಾರ್ತೆಯನ್ನು ಕೇಳಿದಂತ ಎಲ್ಲರ ಕುಟುಂಬಗಳಲ್ಲಿ ಬೆಳಕು ಉದಯಿಸಲಿ, ಸಂತೋಷ ನೆಲೆಗೊಳ್ಳಲಿ, ಸಮಾಧಾನ ನೆಲೆಗೊಳ್ಳಲಿ. ಸಂತೋಷವನ್ನು, ಸಮಾಧಾನವನ್ನು ಕೆಡಿಸ್ತಕ್ಕಂಥ ಎಲ್ಲ ದುಷ್ಟ ದುರಾತ್ಮನ ಕಾರ್ಯಗಳು, ಶಕ್ತಿಗಳು, ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಲಯವಾಗಿ ನಿನ್ನ ಜನನದ ಶುಭಕರವಾದ ವಾರ್ತೆಗಳನ್ನ, ಆಶೀರ್ವಾದಗಳನ್ನು ಇಂದು ಇಲ್ಲಿ ಸೇರಿರ್ತಕ್ಕಂಥ ಒಬ್ಬೊಬ್ಬರು ಹೊಂದಿಕೊಂಡು ಇಂದು ವಾಕ್ಯ ಪರಿಚಯವನ್ನು ಮಾಡುವಂತ ಸ್ವಾಮಿ, ನಿನ್ನ ಸೇವಕರನ್ನ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ದೈವ ದಾಸರುಗಳನ್ನ ನಿನ್ನ ಅಭಿಷೇಕದಿಂದ ತುಂಬಿಸಿ ಇನ್ನೂ ಬಲವಾಗಿ, ವಿಶೇಷವಾಗಿ ಮೊದಲನೇ ಬರೋಣ ಆಗೋಯ್ತು. ಇನ್ನು ನಾವು ಸ್ವಾಮಿ ಸಿದ್ಧವಾಗಬೇಕಾಗಿರ್ತಕ್ಕಂಥದ್ದು ಎರಡನೇ ಬರೋಣಕ್ಕಾಗಿ ನಾವೆಲ್ಲರೂ ಸಿದ್ಧಗೊಳ್ಳುವ ಹಾಗೆ, ಸಿದ್ಧಪಡಿಸುವ ಹಾಗೆ ಒಬ್ಬೊಬ್ಬರನ್ನು ಬಲಪಡಿಸಿ ನಡೆಸಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಶೀಘ್ರವಾಗಿ ಬರಲಿರ್ತಕ್ಕಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಆಶೀರ್ವಾದಗಳನ್ನ, ಆಯುಷ್ಯ, ಆರೋಗ್ಯಗಳನ್ನ ಬೇಡಿ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನಾವಲ್ಲಿ ಇರೋ ಜಾಗದಲ್ಲಿ ಕೈಗಳ ಮೇಲೆ ಎತ್ತುವಾಗ ಅಂತ ಆಶೀರ್ವಾದ ತೆಗೆದುಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಹವಾಸವು ಈಗಲೂ ಯಾವಾಗಲೂ ನಮ್ಮ ಮೇಲೆ, ನಮ್ಮ ಕುಟುಂಬಗಳ ಮೇಲೆ, ನಮ್ಮ ಮಕ್ಕಳ ಮೇಲೆ, ನಮ್ಮ ಸಭೆಗಳ ಮೇಲೆ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೇನ್. ಯಾರಿಗಾದ್ರೂ ಸೀರೆ ಬಂದಿಲ್ವಾ? ಯಾರಿಗಾದ್ರೂ ಸೀರೆ ಬಂದಿಲ್ವೇನಮ್ಮ? ಸರಿ, ಎಲ್ಲರಿಗೂ ಬಂದಿದೆಯಾ? ದಯವಿಟ್ಟು ಸಾವಧಾನವಾಗಿ, ಇಕ್ಕಟ್ಟು ಮಾಡದೆ, ಅವರಿಗೆ ತೊಂದರೆ ಮಾಡಿದ ಹಾಗೆ ಊಟ ತೆಗೆದುಕೊಂಡು ನಿಮ್ಮ ಜಾಗದಲ್ಲಿ ಕೂತು ತಿಂದು ಆದಮೇಲೆ ಅರ್ಧ ಲೀಟ್ರ್ ನೀರು ಇರ್ತದಲ್ಲ, ಅದೇ